ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಸುರಭಿ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ನೋಡಿ, ಭೂಮಿ ಈ ಮೈಸೂರು ಜಿಲ್ಲೆಗೆ ಸೇರಿದೆ ಸ್ನೇಹಿತರೆ. ಬರೀ ಒಂದು 40-46 ಕಿಲೋಮೀಟ್ರ್ ಒಳಗಡೆ ಆಗುತ್ತೆ. ಬ್ಯಾಂಗ್ಳೂರಿಗೆ 154 ಆಗುತ್ತೆ ಅಷ್ಟೇ. ಒಂದು 400 ಮೀಟ್ರ್ 400 ಮೀಟ್ರ್ ಮಾತ್ರ ಮಣ್ ರೋಡ್ ಸಿಗುತ್ತೆ. ಏನಪ್ಪ ವಿಶೇಷ ಅಂದರೆ, ಮೈಸೂರು ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಪ್ಲಾಟು ನಿಮಗೆ ಕಡಿಮೆ ಬೆಲೆಗೆ ಸಿಗೋಲ್ಲ. ನೀವು ಬೇಕಾದ್ರೆ ಎಲ್ಲಾದರೂ ಸರ್ಚ್ ಮಾಡಿ, ಸಿಗೋಲ್ಲ ಸ್ನೇಹಿತರೆ. ಆದರೆ ಇದು ನಿಮಗೆ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಸ್ನೇಹಿತರೆ. ಮಣ್ಣು ತುಂಬಾ ಚೆನ್ನಾಗಿದೆ, ಫರ್ಟೈಲ್ ಸಾಯಿಲ್, ಕಪ್ಪು ಕಲರ್ ಇದ್ರೂ ಕೂಡ ಫರ್ಟೈಲ್ ಸಾಯಿಲ್. ಯಾಕೆ ಗೊತ್ತಾ, ನೀವು ಇಲ್ಲಿ ಬರೋ ದಾರಿಲಿ ನೀವು ನೋಡ್ಬೋದು ಸ್ನೇಹಿತರೆ, ತೆಂಗಿನ ತೋಟ ಮಾಡಿದ್ದಾರೆ, ಬಾಳೆ ಬೆಳೀತಿದ್ದಾರೆ ಸ್ನೇಹಿತರೆ. ಅದ್ಭುತವಾಗಿ ಬಾಳೆ ಹಾಕಿದ್ದಾರೆ, ಜೊತೆಗೆ ಜೋಳ ಬೆಳೀತಿದ್ದಾರೆ ಕೆಲವರು, ಇನ್ನು ಕೆಲವರು ಕಬ್ಬನ್ನು ಕೂಡ ಹಾಕಿದ್ದಾರೆ ಸ್ನೇಹಿತರೆ. ಅಂದರೆ ಕಬ್ಬು ಹಾಕಿದ್ದಾರೆ ಅಂದರೆ ನೀರು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಅರ್ಥ ಆಗುತ್ತಲ್ಲ ಸ್ನೇಹಿತರೆ. ಕಬ್ಬು ಕೂಡ ಬೆಳೀತಾ ಇದ್ದಾರೆ. ಬೋರ್ ಹಾಕ್ಕೊಬೇಕು, ನೀರು ಖಂಡಿತ ಸಿಗುತ್ತೆ, ಖಂಡಿತ ನೀರು ಸಿಗುತ್ತೆ. ಪಕ್ಕದಲ್ಲಿ ವ್ಯವಸಾಯ ಮಾಡ್ತಿರುವ ಭೂಮಿಗಳಿದೆ, ನೀವು ಉದಾಹರಣೆಗೆ ನೀವೇ ಅಲ್ಲಿ ನೋಡ್ಬೋದು ಸ್ನೇಹಿತರೆ. ಮತ್ತು ನಾನು ನಿಮ್ಗೆ ಹೇಳಿದ್ನಲ್ಲ, ಮೈಸೂರು ಜಿಲ್ಲೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಇಷ್ಟು ದೊಡ್ಡ ಪ್ಲಾಟು ಸಿಗೋದು ಕಡಿಮೆ. ಸಿಗಬಹುದು, ಸಿಕ್ಕಿದ್ರೂ ಕೂಡ ರೇಟು ತುಂಬಾ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಿಮಗೆಲ್ಲ ರಿಕ್ವೆಸ್ಟು, ಬೇಗ ಬಂದು ನೀವು ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಒಬ್ಬರೇ ನೀವು ತಗೊಳ್ಳೋದಕ್ಕೆ ಜಾಸ್ತಿ ಆಗುತ್ತೆ ಬಜೆಟ್. ಅಂದರೆ 2 ಜನನೋ 3 ಜನನೋ 4 ಜನ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದೇ ಕಡೆ ಪರ್ಚೇಸ್ ಮಾಡಿಕೊಂಡು ಒಂದೇ ಕಡೆ ನೀವು ವ್ಯವಸಾಯ ಮಾಡೋದಕ್ಕೆ ಸೂಪರ್ ಜಾಗ ಸ್ನೇಹಿತರೆ. ಇದು ಒಂದೊಳ್ಳೆ ತೋಟದ ಮನೆ ಕಟ್ಕೊಳ್ಳಿ, ಇಲ್ಲಿ ಬೆಳೆ ಮಾಡ್ಬೋದು. ಯಾವ್ಯಾವುದಪ್ಪ ನೋಡಿ, ಇಲ್ಲಿ ಪಕ್ಕದಲ್ಲಿ ಉದಾಹರಣೆಗೆ ಹಾಕಿದಾರಲ್ಲ ಅದೇ ಥರದ ಬೆಳೆ. ತೆಂಗಿನ ತೋಟ ಮಾಡ್ಬೋದು ಸ್ನೇಹಿತರೆ, ಬಾಳೆ ಬೆಳಿಬೋದು, ಜೋಳ ಬೆಳಿಬೋದು, ರಾಗಿ, ಕಬ್ಬು. ನೀವು 18 ಎಕರೆಯಲ್ಲಿ ಕಬ್ಬು ಬೆಳೆದ್ರೆ ಸ್ನೇಹಿತರೆ, 1 ಎಕರೆಯಲ್ಲಿ ಮಿನಿಮಮ್ ಅಂದ್ರೆ ನೀವು 30-40 ಟನ್ ಬೆಳಿಬೋದು. 1 ಟನ್ನಿಗೆ ಇವಾಗ 3,500 4,000 ಇದೆ ಅನಿಸುತ್ತೆ ಅಂದಾಜು. 3,500 ಕಟ್ಕೊಳ್ಳಿ ಸ್ನೇಹಿತರೆ. ಎಷ್ಟು ನಿಮಗೆ ಇನ್ಕಮ್ ಸಿಗುತ್ತೆ ಅಂತ ಒಂದು ಊಹೆ ಮಾಡ್ಕೊಳ್ಳಿ. ಖಂಡಿತವಾಗಲೂ ನಿಮಗೆ ಅಷ್ಟು ಇನ್ಕಮ್ ಖಂಡಿತ ಸಿಕ್ಕೇ ಸಿಗುತ್ತೆ. ಜೊತೆಗೆ ನಾವಿಲ್ಲಿ ಅಡಿಕೆ ತೋಟ ಮಾಡ್ಬೋದು ಸ್ನೇಹಿತರೆ. ಮಾವು ತುಂಬ ಚೆನ್ನಾಗಿ ಬರುತ್ತೆ, ಅಡಿಕೆ ಮಾವು ತುಂಬ ಚೆನ್ನಾಗಿ ಬರುತ್ತೆ. ಮಾವು ಜೊತೆಗೆ ಹಣ್ಣಿನ ಮರಗಳು, ಹಣ್ಣಿನ ಸಸಿಗಳು ಎಲ್ಲ ಹಾಕ್ಕೊಂಡು ಒಂದು ಮಿಶ್ರ ಹಣ್ಣಿನ ತೋಟ ಕೂಡ ಮಾಡ್ಬೋದು ಸ್ನೇಹಿತರೆ. ಬೊಂಬಾಟಾಗಿದೆ ಜಾಗ, ಮಾತ್ರ ಫ್ಲಾಟ್ ಆಗಿದೆ, ನೀಟಾಗಿದೆ. ನೋಡಿ, ಮಣ್ಣು ಈ ಥರ ಇರುತ್ತೆ, ಸ್ವಲ್ಪ ಮಿಶ್ರ ಅಂತ ಮಣ್ಣು ಥರ ಇರುತ್ತೆ ಸ್ನೇಹಿತರೆ. ಭೂಮಿ ತುಂಬಾ ಶ್ರೇಷ್ಠವಾಗಿದೆ. ಮತ್ತು ಪರಿಸರ, ವಾಯು ಮಾಲಿನ್ಯ ಮುಕ್ತ ಪರಿಸರ ಸ್ನೇಹಿತರೆ. ಪೊಲ್ಯೂಷನ್ ಇಲ್ಲ, ಜೊತೆಗೆ ಶಬ್ದ ಮಾಲಿನ್ಯ ಇಲ್ಲ. ಮತ್ತು ನೀವು ವ್ಯವಸಾಯ ಮಾಡೋದಕ್ಕೆ ನುರಿತ ಅನುಭವ ಇರುವ ಲೇಬರ್ಸ್ ಕೂಡ ನಿಮಗೆ ಸಿಗ್ತಾರೆ ಸ್ನೇಹಿತರೆ. ಯಾಕೆಂದರೆ ಪಕ್ಕದಲ್ಲೆಲ್ಲ ವ್ಯವಸಾಯ ಮಾಡ್ತಿದ್ದಾರಲ್ಲ, ಆ ಒಂದು ಉದಾಹರಣೆ ನೀವು ತಗೊಂಡ್ರೆ ಖಂಡಿತ ನಿಮಗೆ ಲೇಬರ್ಸ್ ಕೂಡ ಸಿಗ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಪಕ್ಕದ ಹಳ್ಳಿಗೆ ಬಸ್ ರೂಟ್ ಕೂಡ ಇದೆ, ಬಸ್ಸು ಕೂಡ ಇದೆ. ಪಕ್ಕದ ಹಳ್ಳೀಲಿ ಬಸ್ಸು ಕೂಡ ಇದೆ ಸ್ನೇಹಿತರೆ. ಎಲ್ಲ ರೀತಿಯ ಅನುಕೂಲತೆಗಳಿರುವ ಪಕ್ಕದ ಟೌನ್ ಇದೆ. ಮತ್ತು ಮೈಸೂರಿಗೆ ಜಸ್ಟ್ ನೀವು ಒಂದು 3/4 ಅವರ್ ಜರ್ನಿ ಅಷ್ಟೇ. 1 ಅವರೇ ಅಂದ್ಕೊಳ್ಳಿ, ಏನು ಪರವಾಗಿಲ್ಲ. 3/4 ಅವರ್ಗೆ ನೀವು ಬಂದು ಇಲ್ಲಿ ಸೇರ್ಕೊಬೋದು. 3 ಕಡೆಯಿಂದ ಇಲ್ಲಿಗೆ ನೀವು ಬರ್ಬೋದು ಮೈಸೂರಿಂದ. ಬ್ಯಾಂಗ್ಳೂರಿಂದನೂ ಅಷ್ಟೇ, ಬ್ಯಾಂಗ್ಳೂರಿಂದನೂ 3-4 ಕಡೆಯಿಂದ ನೀವು ಬಂದು ಇಲ್ಲಿಗೆ ರೀಚ್ ಆಗ್ಬೋದು. ಮೈಸೂರಿಂದನೂ ಬರ್ಬೋದು, ಇನ್ನೂ 2-3 ಕಡೆಯಿಂದ ಬಂದು ಇಲ್ಲಿಗೆ ನೀವು ಆರಾಮಾಗಿ ರೀಚ್ ಆಗ್ಬೋದು ಸ್ನೇಹಿತರೆ. ಒಮ್ಮೆ ಉಳುಮೆ ಮಾಡಿ ನಾವು ವ್ಯವಸಾಯ ಶುರು ಮಾಡ್ಕೊಬೋದು. ತುಂಬ ವರ್ಷದಿಂದ ಈ ಭೂಮಿ ಖಾಲಿ ಇರೋದರಿಂದ ಫಲವತ್ತತೆ, ಮಿನರಲ್ಸ್, ಲವಣಾಂಶಗಳು ಅಲ್ಲೇ ಅದು ಶೇಖರಣೆ ಆಗಿರುತ್ತೆ ಸ್ನೇಹಿತರೆ. ಒಳ್ಳೆಯ ಲವಣಾಂಶ ಕೂಡ ನಿಮಗೆ ಸಿಗುತ್ತೆ. ವ್ಯವಸಾಯಕ್ಕೆ, ಬೆಳೆಗಳಿಗೆ ಅನುಕೂಲಕರವಾದಂಥ ಲವಣಾಂಶಗಳು ಕೂಡ ಇಲ್ಲಿ ಇರುತ್ತೆ. ಯಾಕೆಂದರೆ ತುಂಬ ವರ್ಷದಿಂದ ಖಾಲಿ ಇರೋದ್ರಿಂದ ಏನೋ ಪೆಸ್ಟಿಸೈಡ್ಸ್ ಆಗಲಿ ಇಲ್ಲ ಈ ಗೊಬ್ಬರಗಳಾಗಲಿ ಉಪಯೋಗಿಸಿರಲ್ವಲ್ಲ, ಅದರಿಂದ ನ್ಯಾಚುರಲ್ಲಾಗಿ ಅಂದರೆ ಸ್ವಾಭಾವಿಕವಾದಂಥ ಲವಣಾಂಶಗಳು ಅಲ್ಲೇ ಶೇಖರಣೆ ಆಗಿರುತ್ತೆ. ಅದರಿಂದ ನೀವು ಬಂದು ಪರ್ಚೇಸ್ ಮಾಡಿಕೊಂಡು ಫೆನ್ಸಿಂಗ್ ಮಾಡಿ ಸ್ನೇಹಿತರೆ, ತೋಟದ ಮನೆ ಕಟ್ಕೊಳ್ಳಿ, ಅದ್ಭುತವಾದಂಥ ಬೆಳೆ ತೆಗಿಬೋದು ಸ್ನೇಹಿತರೆ ನೀವು. ಜೊತೆಗೆ ಸ್ವಾಭಾವಿಕವಾಗಿ ಮತ್ತು ಸಾವಯವ ಕೃಷಿ ಮೂಲಕ
ನೀವು ಕ್ರಾಂತಿನೇ ಮಾಡ್ಬೋದು ಸ್ನೇಹಿತರೆ. ಯಥೇಚ್ಛವಾದಂಥ ಬೆಳೆ ಪಡ್ಕೊಬೋದು. ಅದನ್ನೆಲ್ಲ ನೀವು ಮಾರ್ಕೆಟ್ಗೆ ಹಾಕಿದ್ರೆ ನಿಮಗೊಂದು ಇನ್ಕಮ್, ಪ್ಯಾಸಿವ್ ಇನ್ಕಮ್, ರೆಗ್ಯುಲರ್ ಇನ್ಕಮ್ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಅದೇ ಕಾರಣಕ್ಕೆ ತಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತಿರೋದೇನೆಂದರೆ ಬೇಗ ಬಂದು ನೋಡಿ, ಪರ್ಚೇಸ್ ಮಾಡಿಕೊಂಡು ತೋಟ ಕಟ್ಟಿ ಸ್ನೇಹಿತರೆ. ತೋಟದ ಮನೆ ಕೂಡ ಕಟ್ಕೊಬೋದು. ತುಂಬಾ ಚೆನ್ನಾಗಿದೆ ಜಾಗ. ನಿಮ್ಮ ಕನಸಿನ ಒಂದು ತೋಟ ಕಟ್ಕೋಬೋದು ಸ್ನೇಹಿತರೆ. ತೋಟ ಮಾಡ್ಬೋದು. ನಿಮ್ಮ ಎಲ್ಲ ಪ್ರಾಜೆಕ್ಟನ್ನು ನೀವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು, ಪ್ರಯೋಗ ಮಾಡ್ಬೋದು ಸ್ನೇಹಿತರೆ. ಕೆಲವರು ಹೊಸದಾಗಿ ಪ್ರಯೋಗ ಮಾಡ್ತಾರಲ್ಲ ವ್ಯವಸಾಯದಲ್ಲಿ, ಅದನ್ನು ನೀವು ಕೂಡ ಪ್ರಯೋಗ ಮಾಡಬಹುದು. ಅದಕ್ಕೆ ಎಲ್ಲ ರೀತಿಯಲ್ಲೂ ಸೂಕ್ತವಾಗಿದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಬ್ರಹ್ಮಣ್ಯ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ದಿಸ್ ಈಸ್ ಎ ಬ್ಯೂಟಿಫುಲ್ ಲೊಕೇಶನ್, ಮೈಸೂರು ಡಿಸ್ಟ್ರಿಕ್ಟ್ ಪ್ರಾಪರ್ಟಿ ಫ್ರೆಂಡ್ಸ್. Just 40 to 46 kilometers from Mysore, 154 kilometers from Bangalore, just 300 to 400 meters mud road approach for this property friends. Flat and neat property friends, and farmlands attached property. Nearby properties cultivating coconuts, sugarcane, bananas, maize and millets, ragi millets and other crops cultivating nearby properties friends. We can also cultivate like that, and also perfect for organic and natural farming, and we can create a beautiful farmland like areca nuts, mangoes, coconuts, jackfruit, jamuna and all type of rare fruits and rare crops. And also we can cultivate here vegetables, millets, other commercial trees like trees like teak, silver, mahogany and other commercial trees we can cultivate here friends. And also perfect for to cultivate sandalwood and red sandalwood also we can cultivate here friends. Beautiful property friends, and pollution free zone, good water source, very good water source, and Mysore district property friends. And bus route also, buses also available for nearby village. We can start immediate cultivation here friends, and you are perfect for your dream project and your dream agriculture. And we can also cultivate, build a beautiful farmhouse in the middle of lush greenery and pollution free zone friends, and also perfect for investment purpose, and also perfect for organic hub friends. This is your weekend destination for farming friends. Thank you so much. I am Subramania. Namaste.